ಇನ್ನು ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಸಂಸದೆ ಸುಮಲತಾ ಅವರು ಕೂಡ ಮಾತನಾಡಿದರು. ನೋಡಿ, ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳ್ತಾರೆ, ವಿವಾದವನ್ನು ನಿರ್ವಹಣೆ ಮಾಡಿದ ರೀತಿನೇ ಎಡವಟ್ಟು. 6 ದಿನ ಹಾರಿದ್ದ ಧ್ವಜ ತೆರವು ಮಾಡಿದ್ದು ಸರಿಯಲ್ಲ. ಒಳ್ಳೆಯ ರೀತಿ ಮಾತನಾಡಿದರೆ ವಿವಾದ ಆಗ್ತಿರಲಿಲ್ಲ. ಇದರಲ್ಲಿ ಸರ್ಕಾರದ ದೊಡ್ಡ ವೈಫಲ್ಯ ಕಾಣ್ತಾ ಇದೆ. ಹಾಗೆಯೇ PDO ಅಮಾನತು ಮಾಡಿದಾರಲ್ಲ, ಅದಕ್ಕೆ ಸಂಸದೆ ಸುಮಲತಾ ಅವರು ಖಂಡಿಸಿದ್ದಾರೆ. ಈ ಹ್ಯಾಂಡಲ್ ಮಾಡಿರೋ ಒಂದು ರೀತಿ ತುಂಬ ಎಡವಟ್ಟು ಆಗಿದೆ. ಯಾಕೆಂತಂದರೆ ಒಂದು 6 ದಿನಗಳ ಕಾಲ ಧ್ವಜವನ್ನು ಹಾಗೆ ಬಿಟ್ಟು ಆವಾಗಲೇ ನೀವು ಅವ್ರಿಗೆ ಒಂದು ಆ ಮಾತನ್ನು ಹೇಳಿ ಇದಕ್ಕೆ ಅಲೌಡ್ ಇಲ್ಲ, ಪರ್ಮಿಷನ್ ಇಲ್ಲ ಅನ್ನೋಂಥ ಮಾತನ್ನು ಒಳ್ಳೆಯ ರೀತಿಯಲ್ಲಿ ಹೇಳಿದರೆ ಇಷ್ಟು ವಿವಾದ ಆಗ್ತಿರ್ಲಿಲ್ಲ. ಬಟ್ ನೀವು ಏಕಾಏಕಿ ಇವ್ರಿಗೆ ಯಾರಿಗೂ ಹೇಳ್ದೇನೆ ಸಡನ್ನಾಗಿ ಯಾರೋ ಹೇಳಿದ್ರು, ಯಾರೋ ಪ್ರೆಷರ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಜಿಲ್ಲಾಡಳಿತವು ತಪ್ಪು ಮಾಡಿದೆ. ಬಟ್ ಮೇನ್ಲಿ ಅವ್ರಿಗೆ ಯಾರು ಸೂಚನೆ ಕೊಟ್ಟಿದ್ದಾರೆ ಅವ್ರದ್ದು ಇದು ಬ್ಲೇಮ್ ತಗೊಳ್ಬೇಕಾಗತ್ತೆ. ಸೊ ಅನಗತ್ಯವಾಗಿ ಶಾಂತಿ ಕದಡುವಂತ ಪ್ರಯತ್ನ ಸರ್ಕಾರದ ನೋಡಿ, ಅಲ್ಲಿ ಬೆಂಬಲಿಗರು ಇಲ್ಲಿ ಶಾಂತಿ ಕದಡುವಂತ ಪ್ರಯತ್ನ ಮಾಡ್ತಾರೆ ಸಿಎಂ ಹೇಳ್ತಿದ್ದಾರೆ. ಅಲ್ಲ, ಈಗ ಆರೋಪ ಪ್ರತ್ಯಾರೋಪ ಪ್ರತಿಯೊಂದು ಪಕ್ಷದಲ್ಲೂ ಹಾಗೆ ಆಗುತ್ತೆ. ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ಆದರೆ ಇಲ್ಲಿ ನಡೆದಿರೋ ಫ್ಯಾಕ್ಟ್ಸ್ ಏನಿದೆ ಅದಕ್ಕೆ ಫಸ್ಟು ಒಂದು ಲಿಖಿತವಾಗಿ ಕೊಡದೇ ಇದ್ರೂ ಒಂದು ಇನ್ಫಾರ್ಮಲ್ ಆಗಿ ಒಪ್ಪಿಗೆ ಇತ್ತು. ಇಲ್ಲಾಂದರೆ 6 ದಿನಗಳ ಕಾಲ ಏನಕ್ಕೆ ಬಿಡಬೇಕು? ಈ ಆ್ಯಕ್ಷನ್ನ ಫಸ್ಟ್ ಡೇನೇ ಅವ್ರು ಹಾಕೋಕೆ ಮೊದಲೇ ಬಂದು ಇಲ್ಲ ಇದಕ್ಕೆ ಪರ್ಮಿಷನ್ ಇಲ್ಲ ಅನ್ನೋವಂಥ ವಿಷಯವನ್ನು ಅವ್ರು ಹೇಳ್ಬೋದಾಗಿತ್ತು. ಅದನ್ನು ಹೇಳಲಿಲ್ಲ. ಅಲ್ಲಿಗೆ ನಿಮಗೆ ಫಸ್ಟ್ ಗೊತ್ತಾಗಬೇಕು.